ಸ್ವಾಗತ. ನಮಸ್ತೆ. ಈಗ ನಾವು ಯಕ್ಷಗಾನ ಹೇಳಬೇಕಾದ್ರೆ ಹಾ. ಇಲ್ಲಿ ತುಳು ಪ್ರಸಂಗ ಹಾಗೂ ಕನ್ನಡ ಪ್ರಸಂಗ ಎರಡೂ ಬರ್ತದೆ. ಪೌರಾಣಿಕವಿರ್ಬೋದು, ಕಾಲ್ಪನಿಕ ಇರ್ಬೋದು, ತುಳು ಹಾಗೂ ಕನ್ನಡ ಬರ್ತದೆ. ಹೆಚ್ಚಾಗಿ ಈಗ ತುಳು ಪ್ರಸಂಗದ ಹಾಸ್ಯವನ್ನ ಒಂದು ವರ್ಗದ ಜನರು ಸಮಾಜದಲ್ಲಿ ಬಹಳಷ್ಟು ಆನಂದಿಸಿದ್ರೆ, ಇನ್ನೊಂದು ವರ್ಗದ ಜನರು ಅದನ್ನ ಅಷ್ಟೇ ಏನ್ ಹೇಳ್ತಾರೆ, ಅಷ್ಟು ಚೆನ್ನಾಗಿಲ್ಲ ಹೇಳುವಂತ ಒಂದು ವಾದವನ್ನ ಮಂಡಿಸ್ತಾರೆ. ಹಾಗಾಗಿ ಈ ತುಳು ಹಾಸ್ಯದಲ್ಲಿ ಉತ್ಕೃಷ್ಟತೆ ಅಥವಾ ಔಚಿತ್ಯ ಕಳೆದುಕೊಂಡಿದೆ ಅಂತ ಹೇಳುವ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ತುಳು ನಮ್ಮ ಒಂದು ಹೆಮ್ಮೆಯ ಭಾಷೆ. ಹೌದು, ತುಳುನಾಡಿನ ನಾವು ತುಳುನಾಡಿನವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಬಹಳ ಈಗ ಭಾಷೆ ಇರುವುದು ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ, ವಿಚಾರಗಳನ್ನು ಮತ್ತೊಬ್ಬನಿಗೆ ಅದು ಸಂವಹನ ಕ್ರಿಯೆ ಅಂತ ಹೇಳ್ತಾರೆ, ಅದನ್ನು ತಲುಪಿಸುವುದಕ್ಕೆ. ಭಾಷೆ ಯಾವುದಾದ್ರೇನು, ಈಗ ಮಲಯಾಳ ಭಾಷೆಯಲ್ಲಿಯೂ ಯಕ್ಷಗಾನ ಮಾಡಿದ್ದಾರೆ, ಆಮೇಲೆ ಇಂಗ್ಲಿಷ್ ಭಾಷೆಯಲ್ಲಿಯೂ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಹಿಂದಿಯಲ್ಲಿಯೂ ಕೂಡ ಮಾಡಿದ್ದಾರೆ. ಹಿಂದಿ ಯಕ್ಷಗಾನದಲ್ಲಿ ನಾನೇ ಭಾಗವಹಿಸಿದ್ದೇನೆ. ಯಕ್ಷ ಮಂಜೂಷ ಟೀಮ್, ವಿದ್ಯಾರಾವ್ ಕೋಳಿಯವರು ಅವರದ್ದು, ಹೌದು, ಅವರ ಒಂದು ತಂಡದ ಸದಸ್ಯನಾಗಿ ನನಗೆ ಹಿಂದಿ ಭಾಷೆಯಲ್ಲಿಯೂ ಯಕ್ಷಗಾನ ಅದಲ್ಲಿ ಒಂದು ಸಣ್ಣ ವೇಷವಾದರೂ ಮಾಡೋದಕ್ಕೆ ನನಗೆ ಸಣ್ಣ ದೊಡ್ಡ ಅಂತ ಇಲ್ಲ, ವೇಷದಲ್ಲಿ ಒಂದು ಪೋಷಕ ಪಾತ್ರ ಮಾಡಿದ್ದೇನೆ ಅದರಲ್ಲಿ ನಾನು. ಹಾಗೆ ತುಳು ಎಲ್ಲ ಭಾಷೆಯಲ್ಲಿ ಆಗಿದೆ ಯಕ್ಷಗಾನ. ತುಳು ಭಾಷೆಯಲ್ಲಿ ಬಹಳ ಹಿಂದಿನಿಂದಲೂ ಆಗಿದೆ. ಕರ್ನಾಟಕ ಮೇಳದಲ್ಲೆಲ್ಲ ತುಳು ಪ್ರಸಂಗಗಳು ಒಂದು ಕಾಲಕ್ಕೆ ವಿಜೃಂಭಿಸಿತ್ತು. ಹಾಗೆ ತುಳು ಭಾಷೆಯಲ್ಲಿಯೂ ಅತ್ಯುತ್ತಮವಾದ ಸಂಭಾಷಣೆಗಳನ್ನು ನೀಡಿ ಪ್ರಸಂಗವನ್ನು, ಪಾತ್ರಗಳನ್ನು ಮೆರೆಸುವುದಕ್ಕಾಗ್ತದೆ ಅಂತ ಹಿರಿಯ ಕಲಾವಿದರು ತುಂಬ ಮಂದಿ ತೋರಿಕೊಟ್ರು. ಹೌದು, ಕರ್ನಾಟಕ ಮೇಳದ ಒಂದು ಘನ ತಂಡ ಆಗಿತ್ತು ಅದು. ಗಜಮೇಳ ಅಂತ ಹೇಳಿದ್ರು, ಹಾಗೆ ಆಗಿತ್ತು. ಧರ್ಮಸ್ಥಳ, ಸುರತ್ಕಲ್ಲು, ಆಮೇಲೆ ಎಲ್ಲ ಗಜಮೇಳಗಳು, ಕಟೀಲು ಎಲ್ಲ ಪ್ರಸಿದ್ಧಿಯನ್ನು ಪಡೆದದ್ದು. ಅವರೆಲ್ಲ ಟೆಂಟಿನ ಮೇಳ ಆಗಿತ್ತು. ಬಯಲಾಟ ಮೇಳಗಳಲ್ಲಿ ಕಟೀಲು ಮೇಳ ಹೆಸರ ಅಂತದ್ದು. ಹಾಗೆ ತೋರಿಕೊಟ್ಟಿದ್ದಾರೆ ತುಳು ಭಾಷೆಯಲ್ಲಿ ಚಂದ ಮಾಡಲಿಕ್ಕಾಗ್ತದೆ ಅಂತ. ಭಾಷೆ ಯಾವುದು ಅಂತ ಮುಖ್ಯವೇ ಅಲ್ಲ, ಯಾವ ಭಾಷೆಯಲ್ಲಾದರೂ ಅತ್ಯುತ್ತಮ ಸಂದೇಶವನ್ನು ಕೊಡಬೇಕು ಯಕ್ಷಗಾನದಲ್ಲಿ. ಈಗ ಯಕ್ಷಗಾನವನ್ನು ಗಂಡು ಕಲೆ ಅಂತ ಹೇಳ್ತಾರೆ. ಈಗ ಭೀಮ ಪರಾಕ್ರಮಿ ಅಂತ ಒಂದು ಪ್ರಯೋಗ ಉಂಟು. ಅದು ಭೀಮ ಹುಟ್ಟಿದ ಮೇಲೆ ಬಂದ ಒಂದು ಶಬ್ದ ಅಲ್ಲ. ಅಂದರೆ ಧರ್ಮರಾಯನ ತಮ್ಮ ಭೀಮನಷ್ಟೇ ಬಲವುಳ್ಳವ ಅಂತ ಅರ್ಥ ಅಲ್ಲ. ಭೀಮ ಹುಟ್ಟುವುದಕ್ಕಿಂತ ಮೊದಲೇ ಭೀಮ ಎನ್ನುವ ಶಬ್ದ ಇತ್ತು. ಭೀಮ ಪರಾಕ್ರಮ, ರಾಮನನ್ನು ಭೀಮ ಪರಾಕ್ರಮಿ ಅಂತ ಪದ್ಯದಲ್ಲಿ ಉಂಟು. ರಘುಕುಲ ಸೋಮನು ಭೀಮ ಪರಾಕ್ರಮಿ ಅಂತ ಪದ್ಯದಲ್ಲಿ ಉಂಟು. ಅಂದರೆ ಘನವಾದ ಪರಾಕ್ರಮ ಅಂತ. ಹಾಗೆ ಗಂಡು ಕಲೆ ಅಂದರೆ ಅದು ಪುರುಷರು ಮಾತ್ರ ಅದರಲ್ಲಿ ಭಾಗವಹಿಸುವುದು ಅಂತ ಅರ್ಥವೇ ಅಲ್ಲ. ಶ್ರೇಷ್ಠ ಕಲೆ ಅನ್ನುವ ಅರ್ಥದಲ್ಲಿ ಗಂಡು ಕಲೆ. ಯಾಕೆ ಶ್ರೇಷ್ಠ ಕಲೆ ಅಂದರೆ ಎಲ್ಲ ಕಲೆಗಳ ಮೇಲೂ ಗೌರವ ಉಂಟು ನಮಗೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲೆಗಳು, ಎಲ್ಲ ಕಲೆಗಳ ಮೇಲೂ ಗೌರವ ಉಂಟು. ಆದರೂ ಯಕ್ಷಗಾನ ನಮ್ಮ ಕಲೆ, ಗಂಡು ಕಲೆ ಅಂತ ಒಂದು ಹೆಮ್ಮೆ ನಮಗೆ. ನೋಡಿ, ಏನಿಲ್ಲ ಏನು ಉಂಟು ಅದರಲ್ಲಿ. ಗಾಯನ ಉಂಟು, ವಾದನ ಉಂಟು, ನರ್ತನ ಉಂಟು, ಆಮೇಲೆ ಅಭಿನಯಕ್ಕೆ ಪ್ರಾಶಸ್ತ್ಯ ಉಂಟು. ಇದಕ್ಕಿಂತ ಎಲ್ಲ ಹೆಚ್ಚಿನದ್ದು ಅದೊಂದು ಉಂಟು, ಅತ್ಯುತ್ತಮ ಸಂದೇಶಗಳನ್ನು ಕೊಡುವ ಕಲೆ. ಮನುಷ್ಯರು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು, ಹಿರಿಯರನ್ನು ಹೇಗೆ ಗೌರವಿಸಬೇಕು, ಕಿರಿಯರನ್ನು ಹೇಗೆ ಪ್ರೀತಿಸಬೇಕು. ಕಿರಿಯರನ್ನು ದಂಡಿಸುವುದಲ್ಲ, ಹಿರಿಯರು ಮಕ್ಕಳ ಮನಸ್ಸನ್ನು ಗೆಲ್ಲುವುದಲ್ಲ ನಾವು. ನಮ್ಮ ಮಾತುಗಳಿಂದ, ನಮ್ಮ ಕ್ರಿಯೆಗಳಿಂದ ಅವರನ್ನು ಗೆಲ್ಲುವುದು. ಕಿರಿಯರನ್ನು ಹೇಗೆ ಪ್ರೀತಿಸಬೇಕು, ಹಿರಿಯರನ್ನು ಹೇಗೆ ಗೌರವಿಸಬೇಕು. ಆಮೇಲೆ ಯಾವುದನ್ನು ಮಾಡಬಾರದು, ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಸಿಗ್ತದೆ, ಒಳ್ಳೆಯ ಕಾರ್ಯ ಮಾಡಿದರೆ ಒಳ್ಳೆಯ ಫಲ ಸಿಗ್ತದೆ. ನಮಗೆ ಬದುಕು ಹಕ್ಕು ಎಷ್ಟುಂಟು ಈ ಲೋಕದಲ್ಲಿ, ಅಷ್ಟೇ ಹಕ್ಕುಂಟು ಉಳಿದ ಜೀವಿಗಳಿಗೂ, ಉಳಿದ ಮನುಷ್ಯರಿಗೂ ಅಲ್ಲ, ಉಳಿದ ಜೀವಿಗಳಿಗೂ ಉಂಟು ಅನ್ನೋದನ್ನೆಲ್ಲ ಯಕ್ಷಗಾನದಲ್ಲಿ ಸಂದೇಶ ಉಂಟು. ಒಳ್ಳೆ ಮನುಷ್ಯರಿಗೆ, ಸಮಾಜಕ್ಕೆ ಸಂದೇಶವನ್ನು ಕೊಡುವ ಕಲೆ ಇದು. ಆದ್ದರಿಂದ ಗಂಡು ಕಲೆ. ಈ ಕಲೆ ಗಂಡು ಕಲೆ ಅಂತ ಪ್ರಖ್ಯಾತ ಆಗಲಿಕ್ಕೆ ಕಾರಣವೇ ಇದು. ಹಾಗಾಗಿ ಯಕ್ಷಗಾನದಲ್ಲಿ ಸಂದೇಶವನ್ನೇ ಕೊಡಬೇಕಾದ್ದು. ಇಂಥ ಸಂದೇಶಗಳು ತುಳು ಭಾಷೆಯಲ್ಲಿ ಕೊಡ್ಬೋದು, ಧಾರಾಳ ಕೊಡ್ಬೋದು. ಹಾಗಾಗಿ ಪಾತ್ರೋಚಿತವಾಗಿ ಅಭಿನಯಿಸಬೇಕು ಅನ್ನುವುದೇ ಮುಖ್ಯ. ಕನ್ನಡವೋ, ತುಳುವೋ, ಇಂಗ್ಲೀಷೋ ಅಥವಾ ಹಿಂದಿಯೋ ಭಾಷೆ ಮುಖ್ಯವೇ ಅಲ್ಲ. ಪಾತ್ರೋಚಿತವಾಗಿ ಅಭಿನಯಿಸಬೇಕು, ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು, ಪಾತ್ರ ಕೆಡಬಾರದು, ಕೆಟ್ಟ ಸಂದೇಶವನ್ನು ಕೊಡಬಾರದು. ಹಾಗಿದ್ರೆ
ಜನಪ್ರಿಯತೆ ಹಾಗೂ ಗಂಭೀರ ಹಾಸ್ಯದ ಜೊತೆಗೆ ಔಚಿತ್ಯವನ್ನ ಸಮತೋಲನಗೊಳಿಸ್ತಾ ಹೋಗುವಂಥದ್ದು ತುಂಬಾ ಏನು ಕಷ್ಟ ಅಲ್ಲ ಅಧ್ಯಯನ ಮಾಡಿದ್ರೆ. ಅಧ್ಯಯನ ಮಾಡಿದರೆ ಕಷ್ಟ ಅಲ್ಲ, ಅಧ್ಯಯನ ಮಾಡಿದರೆ ಯಾವುದು ಕಷ್ಟ ಅಲ್ಲ. ಸಾಧಿಸಿದರೆ ಜೀವನೂ ದೇವನಾಗಬಲ್ಲ, ಸಾಧಿಸಿದರೆ ಸ್ವರ್ಗದ ಸಂಪತ್ತನ್ನು ಧರೆಗೆ ಇಳಿಸಿಕೊಳ್ಬಹುದು, ನಾವು ಹೀಗೆಲ್ಲ ಹೇಳ್ತೇವೆ. ಸಾಧಿಸಿದರೆ ಸಬಲ ನುಂಗಬಹುದು. ಈಗ ಮತ್ತು ಕ್ವಾಲಿಟಿ ಯಕ್ಷಗಾನ ಅದೇ, ಇದು ಒಳ್ಳೆಯ ಸಂದೇಶಗಳನ್ನು ನಾವು ಪಾತ್ರೋಚಿತವಾಗಿ ಅಭಿನಯಿಸಬೇಕು. ಈಗ ಎಷ್ಟು ಮಾತನಾಡಿದ ಅನ್ನೋದು ಮುಖ್ಯ ಅಲ್ಲ, ಯಾರಲ್ಲಿ ಮಾತಾಡಿದ, ಏನನ್ನು ಮಾತಾಡಿದ ಅನ್ನೋದು ಮುಖ್ಯ. ತುಂಬ ಮಾತಾಡಿದವನೆಲ್ಲ ಒಳ್ಳೆಯ ಮಾತುಗಾರರಲ್ಲ. ಸಮಯವನ್ನು ನೋಡಿಕೊಂಡು ಪಾತ್ರೋಚಿತವಾಗಿ ಎಷ್ಟು ಮಾತಾಡಬೇಕು, ಹೇಗೆ ಮಾತನಾಡಬೇಕು ಅನ್ನೋದನ್ನು ನಿರ್ಣಯಿಸಿ ಮಾತಾಡುವವನೇ ಒಳ್ಳೆಯ ಮಾತುಗಾರ. ಯಾರಿಗೆ ವಿಚಾರವನ್ನು ಸರಿಯಾಗಿ ಹೇಳಲಿಕ್ಕೆ ಯಾರಿಗೆ ಬರುವುದಿಲ್ವೋ ಅವರಿಗೆ ಮಾತಿನ ಜಾಣ್ಮೆ ಇಲ್ಲ ಅಂತ ಲೆಕ್ಕ. ಅಷ್ಟೇ, ಎಷ್ಟು ಬೇಕು ಅಷ್ಟು ಮಾತನಾಡಿ ಒಳ್ಳೆಯ ಸಂದೇಶಗಳನ್ನು ನೀಡಿ. ಭಾಷೆ ಯಾವುದಾದ್ರೇನು, ಅದೇ ವಿಷಯ ಇರಬೇಕಲ್ಲ. ಹೌದು ಹೌದು. ಈಗ ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತಿದೆ, ಅದೇ ರಾಗ ಅದೇ ಹಾಡು ಹೇಳುವ ಹಾಗೆ. ಕೆಲವೊಂದು ಹಾಸ್ಯ ಪಾತ್ರಗಳಿಂದೆಯೋ ಅವತ್ತಿಂದ ಇವತ್ತಿನವರೆಗೂ ಅದೇ ಸಂಭಾಷಣೆ, ಅದೇ ರೀತಿಯ ಒಂದು ಏನ್ ಹೇಳ್ತೇವೆ ಪಾತ್ರ ಚಿತ್ರಣವನ್ನು ಹಿಡ್ಕೊಂಡು ಬಂದು ಇವತ್ತಿಗೂ ಅದೇ ರೀತಿಯ ರಂಗಸ್ಥಳದಲ್ಲಿ ಅಭಿನಯಿಸಿ ಅಥವಾ ಒಂದು ಕೆಲಸವನ್ನ ಮಾಡಿ ಹೋಗ್ತಾರೆ. ಹೀಗಾದಾಗ ಒಬ್ಬ ಹಾಸ್ಯಗಾರ ಅಂತ ಹೇಳಿದ್ರೆ ಒಂದು ಏನಾದ್ರೂ ಒಂದು ಹೊಸತ್ತು ಏನ್ ಹೇಳ್ತೇವೆ ಒಂದು ಹಾಸ್ಯ ಸೃಷ್ಟಿಯಾಗಬೇಕು ಅಥವಾ ಏನೇನು ಹೇಳ್ತಾರೆ ಜನರನ್ನ ಮನೋರಂಜಿಸಬೇಕು ಅಂತ ಹೇಳ್ಬೇಕಾದ್ರೆ ದಿನವೂ ಅದೇ ಆದಾಗ ಆ ಒಂದು ರಸಭಂಗ ಆಗ್ತದೆ ಹೇಳುವಂಥದ್ದು ಹಲವರ ವಾದ. ಹಾಗಾಗಿ ಈ ರಸಭಂಗಕ್ಕೆ ಏನಾದ್ರೂ ಪರಿಹಾರವನ್ನ ನಾವು ಯಾವ ರೀತಿ ಕಂಡುಕೊಳ್ಬಹುದು, ಹೇಗೆ ಅಂತ? ಅಲ್ಲ, ಬದಲಾವಣೆ ಮಾಡಬಹುದು, ಅಧ್ಯಯನ ಬೇಕು. ಅಧ್ಯಯನದ ಕೊರತೆಯಿಂದಾಗಿ ನಮಗೆ ಬದಲಾವಣೆ ಕಾಣೋದಿಲ್ಲ. ಈಗ ಕೆಲವು ಮೊದಲು ಟೆಂಟಿನ ಮೇಳ ಆಗ್ತಾ ಇರುವಾಗ ಒಂದು ಪ್ರಸಂಗವೇ ಒಂದು ವರ್ಷದಲ್ಲಿ 80 ಪ್ರಯೋಗ 100 ಪ್ರಯೋಗ ಹೀಗೆಲ್ಲ ಆಗೋದುಂಟು. ಅವರೊಂದು ಸೆಟ್ಟಿಂಗ್ ಮಾಡಿ ಆಡೋದು ಅದನ್ನು. ಅಲ್ಲಿ ಆದರೆ ಕೆಲವೊಮ್ಮೆ ಸಾಮರ್ಥ್ಯ ಇದ್ದರೂ ನಮಗೆ ಬೇರೆ ಡೈಲಾಗ್ ಅನ್ನು ಸಂಭಾಷಣೆಯನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೆ ನಿನ್ನೆ ಹೇಳಿದ ಸಂಭಾಷಣೆಯನ್ನು ಇವತ್ತು ಹೇಳಿದರೆ ಸಹ ಕಲಾವಿದನಿಗೆ ಅದರಿಂದ ತೊಂದರೆ ಆಗ್ತದೆ. ಇವತ್ತೇನು ನೀನು ಬೇರೆ ಯಾಕೆ ಮಾತನಾಡಿದೆ ಅಂತ. ಹಾಗೆ ಸಹ ಕಲಾವಿದರು ಪ್ರಬುದ್ಧರಾಗಿದ್ದರೆ, ಒಡನಾಡಿ ಕಲಾವಿದರು ರಂಗದಲ್ಲಿ ಪ್ರಬುದ್ಧರಾಗಿದ್ದರೆ ದಿನ ಹೊಸತನ್ನು ಹೇಳ್ಬೋದು. ಹಾಗಂತ ಹೊಸತನ್ನು ಪ್ರತಿ ದಿವಸವೂ ನಿನ್ನಾದ ಪ್ರಸಂಗ ಆದರೂ ಕೂಡ ದಿನವೂ ಹೊಸತನ್ನು ಕೊಡೋದು ಅಂದರೆ ಪಾತ್ರವು ಕೆಡದಂತೆ ಹೊಸತನ್ನು ಕೊಡೋದು. ಅಧ್ಯಯನವನ್ನು ಮಾಡಿದರೆ ಕೊಡ್ಲಿಕ್ಕಾಗ್ತದೆ. ಕೊಡಲಿಲ್ಲ ಅಂತಾದರೆ ಅಧ್ಯಯನದ ಕೊರತೆ ಉಂಟು ಅಂತ ನಾವು ಭಾವಿಸಬೇಕಷ್ಟೇ. ನಮ್ಮ ಕಲಾವಿದರು ಹಾಗೆ ಮಾಡಲಿಕ್ಕಿಲ್ಲ ಇಲ್ಲ ಅಂತ ಹೇಳುವಂಥ ನಂಬಿಕೆ ನಮ್ದು. ಹೌದು. ಈಗ ನಾವು ಹಾಸ್ಯ ಅಂತ ತಗೊಂಡ್ರೆ ಹಾಸ್ಯ ಹೇಳುವಂಥದ್ದು ಉಳಿದ ವಿಭಾಗದ ವೇಷಗಳ ಹಾಗಲ್ಲ. ಅಂದರೆ ಪ್ರತಿಯೊಂದು ಪ್ರದರ್ಶನದ ಜಾಗ ಹಾಗೂ ಅದರ ಜನರ ಅನುಗುಣವಾಗಿ ಅದಕ್ಕೆ ಬದಲಾಗುವಂತ ಒಗ್ಗಿಕೊಳ್ಳುವಂತ ಸಾಮರ್ಥ್ಯದ ಅಂದ್ರೆ ಪರಿಪೂರ್ಣವಾಗಿ ಒಗ್ಗಿಕೊಳ್ಳುವಂತ ಸಾಮರ್ಥ್ಯ ಅಂತಿದ್ರೆ ಅದು ಹಾಸ್ಯದ ವೇಷಕ್ಕೆ ಮಾತ್ರ. ಹಾಗಾಗಿ ಈ ರೀತಿ ಇರಬೇಕಾದ್ರೆ ನಮ್ಮ ಈ ಪೌರಾಣಿಕ ಕಥೆಗಳಲ್ಲಿ ಕೂಡ ಈ ನಮ್ಮ ಪೌರಾಣಿಕ ಕಥೆಯ ಪರಿಧಿಯನ್ನ ಮೀರದೆ ತನ್ನದೇ ಶೈಲಿಯನ್ನ ತನ್ನದೇ ಹೊಸತನವನ್ನು ತರಲಿಕ್ಕೆ ಹಾಸ್ಯಗಾರನಿಗೆ ಎಷ್ಟು ಅವಕಾಶ ಇದೆ ರಂಗಸ್ಥಳದಲ್ಲಿ? ಇಡೀ ರಾತ್ರಿಯ ಪ್ರಸಂಗ ಆದರೆ ಅವಕಾಶಗಳಿತ್ತು. ಈಗ ಕಾಲಮಿತಿ ಆದ ನಂತರ ಹೊಂದಿಕೊಂಡು ಆಗ ಹೇಳಿದ ಒಂದು ಮಾತು ನೋಡಿ, ತುಂಬ ಮಾತನಾಡಿದ ಮಾತುಗಾರ ಅಂತ ಅನಿಸೋದಿಲ್ಲ. ಪಾತ್ರೋಚಿತವಾಗಿ ಮಾತನಾಡಬೇಕು. ಸಮಯಕ್ಕೆ ಹೊಂದಿಕೊಳ್ಳುವುದು ಹಾಸ್ಯಗಾರನಿಗಿರುವಂಥ ಒಂದು ದೊಡ್ಡ ಹೊಣೆಗಾರಿಕೆ, ಕರ್ತವ್ಯ ಹೌದು ಅವನಿಗೆ. ಹಾಗೆಂತ ತುಂಬ ಸಮಯ ಇದ್ದರೆ ಅದನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಿಕ್ಕೂ ಸಹ ಸಾಮರ್ಥ್ಯ ಬೇಕು. ಎರಡು ಸಾಮರ್ಥ್ಯಗಳು ಬೇಕು ಅವನು. ಈಗ ಒಂದು ಪ್ರದರ್ಶನ ಇರ್ತದೆ, ಆ ಪ್ರದರ್ಶನದಲ್ಲಿ ಪ್ರಬುದ್ಧ ಕಲಾವಿದರು ಸ್ವಲ್ಪ ಕಡಿಮೆ ಇರ್ತಾರೆ ಅಥವಾ ಇರುವುದೇ ಇಲ್ಲ, ಅವರೊಟ್ಟಿಗೆ ವೇಷ ಮಾಡಬೇಕಾಗ್ತದೆ. ಮಾಡುವಾಗ ಅವರ ಪಾತ್ರ ಬೇಗ 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 ನಿರ್ವಹಿಸ್ತಾ ಸಾಗಿದರೆ ಸಮಯ ತುಂಬ ಉಳಿತದೆ. ಆಗ ಹಾಸ್ಯಗಾರನಿಗೆ ಹೊಣೆ ಆ ಉಳಿದ ಸಮಯವನ್ನು ಅದನ್ನು ಬಳಸಿಕೊಂಡು ಪ್ರಸಂಗವು ರಂಜಿಸುವ ಹಾಗೆ ಕೆಡದಂತೆ ಆ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಪಾತ್ರವನ್ನು ರಂಜಿಸುವ ಒಂದು ಸಾಮರ್ಥ್ಯವೂ ಬೇಕು. ಆಮೇಲೆ ಪ್ರಬುದ್ಧ ಕಲಾವಿದರಿದ್ದಾರೆ ಪ್ರದರ್ಶನದಲ್ಲಿ ಅಂತ ಇಟ್ಟುಕೊಳ್ಳುವ, ಅಷ್ಟವು ಅವರು ಮಾತನಾಡುತ್ತಾ ಚಂದ ಕುಣಿಯುತ್ತಾ ಅಭಿನಯಿಸ್ತಾ ತುಂಬ ಸಮಯವನ್ನು ಅವರು ಬಳಸಿಕೊಂಡು ಅಂತಾದರೆ ನನಗೆ ಸಮಯ ಸಿಕ್ಕಲಿಲ್ಲ ಅಂತ
ಯಾವ ನೋವನ್ನು ಪಡದೆ ಸಿಕ್ಕಿದ ಸಮಯದಲ್ಲಿ ಇವತ್ತಿಗೆ ಸಾಕು ನಾಳೆ ನೋಡು ಅಂತೇಳಿ ಗೌರವ ಗುಣವೂ ಬೇಕು. ಬೇಕು. ಹೌದು. ಸಹನೆ ಸಹನೆ ಕಲಾವಿದನೇ. ಹಾಗೆ ಈಗ ನಾವು ಯಕ್ಷಗಾನದಲ್ಲಿ ಕಡಿಮೆ ಅವಧಿಯಲ್ಲಿ ತುಂಬ ಕೊಡ್ಲಿಕ್ಕೆ ಆಗ್ತದಲ್ಲ. ಹೌದು ಹೌದು. ಕಡಿಮೆ ಅವಧಿಯಲ್ಲಿ ತುಂಬ ಒಳ್ಳೆಯದು ಕೊಡ್ಲಿಕ್ಕೆ ಆಗ್ತದೆ. ತುಂಬ ಅಲ್ಲ, ಬಹಳ ಒಳ್ಳೆಯದು ಕೊಡ್ಲಿಕ್ಕೆ ಆಗ್ತದೆ. ಹೌದು. ಈಗ ಒಂದು ವಸ್ತುವಿನ ಶ್ರೇಷ್ಠತೆಯನ್ನು ತಿಳಿಯುವುದು ಅದರ ಗಾತ್ರದ ಆಧಾರದಿಂದ ಅಲ್ಲ, ಗುಣಮಟ್ಟದ ಆಧಾರದಿಂದ. ಹೌದು, ಸರಿ ಅಲ್ವಾ? ಹೌದು. ಈಗ ಕಡಿಮೆ ಅವಧಿ ಸಿಕ್ಕಿತು, 2-3 ವಾಕ್ಯ ಚಂದ ಮಾತನಾಡಿ ಒಂದು ಕುಣಿತ ಚಂದ ಮಾಡಿದ್ರೆ ಪ್ರೇಕ್ಷಕರು ಸ್ವೀಕರಿಸಿ ಆಯ್ತು ಅಲ್ಲಿಂದ ನಮ್ಮನ್ನು. ಪ್ರೇಕ್ಷಕರ ಮನಸ್ಸಿಗೆ ನಾವು ಹೋಗಬೇಕಾದ್ದು ಮುಖ್ಯ. ಒಂದೇ ಪದ್ಯದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಕಡಿಮೆ ಅವಧಿಯಲ್ಲಿ ಸಾಕು ಆಗ್ತದೆ. ಪ್ರೇಕ್ಷಕರನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಮಾಡುವಂತ ಗುಣ ಬೇಕು ನಮ್ಮಲ್ಲಿ. ಹೌದು. ಈಗ ಯಕ್ಷಗಾನದಲ್ಲಿ ಬೇರೆ ಬೇರೆ ಮಜಲುಗಳು ಅಂತ ನಾವು ನೋಡಿದ್ರೆ, ಈಗ ಹಿಮ್ಮೇಳ ಇರ್ಬೋದು ಅಥವಾ ನಾಟ್ಯ ಇರ್ಬೋದು, ಈ ರೀತಿ ಎಲ್ಲ ನಾವು ನೋಡಿದ್ರೆ ಹಿಮ್ಮೇಳ ಹಾಗೂ ನಾಟ್ಯ ವೈಭವದ ಮೂಲಕವೋ ಅಥವಾ ಯಕ್ಷಗಾನನಾದ ವೈಭವದ ಮೂಲಕವೋ ತಮ್ಮ ತಮ್ಮ ಪರಿಧಿಯೊಳಗೆ ಒಂದು ಛಾಪನ್ನು ಮೂಡಿಸಿ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅದೇ ಉಳಿದ ಕಡೆಗಳಲ್ಲಿ ಎಲ್ಲ ಹಾಸ್ಯ ಗೋಷ್ಠಿಗಳು ಎಷ್ಟು ಪ್ರಸಿದ್ಧವಾಗಿದ್ರು ಕೂಡ ಯಕ್ಷಗಾನ ರಂಗದೊಳಗೆ ಈ ಹಾಸ್ಯ ವೈಭವ ಹೇಳುವಂತ ಪರಿಕಲ್ಪನೆ ಅಷ್ಟು ಗಟ್ಟಿಯಾಗಿ, ಅಂದ್ರೆ ಉಳಿದ ಎರಡು ಈಗ ನಾಟ್ಯ ವೈಭವ ಅಥವಾ ಗಾನ ವೈಭವ ಏನಿದೆಯೋ ಇದರಷ್ಟು ಗಟ್ಟಿಯಾಗಿ ನೆಲೆಗೂರಿದ್ದನ್ನು ನಾವು ಕಾಣೋದಿಲ್ಲ. ಹಾಗಾಗಿ ಈ ಪರಿಕಲ್ಪನೆ ಸ್ವಲ್ಪ ಹಿಂದೆ ಬೀಳುವುದಕ್ಕೆ ಏನ್ ಕಾರಣ ಆಗಿರ್ಬೋದು ತಮ್ಮ ಪ್ರಕಾರ? ಮೊದಲೆಲ್ಲ ಯಕ್ಷಗಾನ ಪ್ರದರ್ಶನ ಮತ್ತು ತಾಳಮದ್ದಳೆ. ಹೌದು. ನನ್ನ ತಿಳಿದ ಪ್ರಕಾರ ಹೌದು, ನಾನು ಬಾಲಕನಾಗಿದ್ದಾಗ ತಾಳಮದ್ದಳೆ ಆಟ. ಇತ್ತೀಚೆಗಿನ ಹೊಸ ಬೆಳವಣಿಗೆ ಯಾವುದು? ಗಾನ ವೈಭವ, ನಾಟ್ಯ ವೈಭವ. ಇದೆಲ್ಲ ಹೊಸತನ, ಬದಲಾವಣೆ ಜಗದ ನಿಯಮ. ಹಾಗಾಗಿ ಹೊಸ್ತು ಹುಟ್ಟಿಕೊಂಡ್ರೆ, ಹೊಸ ಕಾರ್ಯಕ್ರಮಗಳು ಬಂದರೆ ನಾವು ಸಂತೋಷ ಪಡಬೇಕು. ಆದರೆ ಅದು ಯಕ್ಷಗಾನದ ಚೌಕಟ್ಟಿನ ಒಳಗೆ ಇದ್ರೆ ಚಂದ ಮಾತ್ರ. ಅದನ್ನು ಮೀರಿ ಇರಬಾರದು ಅನ್ನೋದನ್ನು ಆ ಪ್ರಾಕಾರಗಳಲ್ಲಿ ಭಾಗವಹಿಸುವ, ನಾಟ್ಯ ವೈಭವದಲ್ಲಿ ಆಗಲಿ ಗಾನ ವೈಭವದಲ್ಲಿ ಆಗುವ ಭಾಗವಹಿಸುವ ಕಲಾವಿದರುಗಳು ಯಕ್ಷಗಾನದ ಚೌಕಟ್ಟಿನ ಒಳಗೆ ಇದ್ದು ಪ್ರಯೋಗಿಸಬೇಕು. ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಅವರಿಗಿದ್ರೆ ಸಾಲದು, ಪ್ರೇಕ್ಷಕರಿಗೂ ಹಾಗೆ ಬೇಕು. ಈ ನಾಟ್ಯ ವೈಭವ, ಈ ಗಾನ ವೈಭವ ಯಕ್ಷಗಾನದ ಚೌಕಟ್ಟಿನೊಳಗೆ ಇರಬೇಕು ಅನ್ನೋದನ್ನು ಪ್ರಾಯೋಜಕರು, ಕಲಾಭಿಮಾನಿಗಳು ಕೂಡ, ಕಲಾವಿದರು, ಅದರಲ್ಲಿ ಭಾಗವಹಿಸುವ ಕಲಾವಿದರು ಒಮ್ಮತದಿಂದ ಅರ್ಥ ಮಾಡಿಕೊಂಡು ಪ್ರದರ್ಶನ ಕೊಟ್ಟರೆ ಚಂದ. ಯಕ್ಷಗಾನದ ಚೌಕಟ್ಟಿನೊಳಗೆ ಗಾನ ವೈಭವ. ಇದರಿಂದ ಈಗ ನಮ್ಮ ಹಾಸ್ಯ ವೈಭವ ಯಾಕೆ ಸ್ವಲ್ಪ ಹಿಂದುಳಿದ ಹಾಗಾಗ್ತದೆ? ಯಕ್ಷಗಾನ ವೈಭವ ಆದರೆ ಸಾಕು ಅಂತ ನನ್ನ ಅಭಿಪ್ರಾಯ. ಹಾಸ್ಯ ವೈಭವ ಆಗಬಾರದು. ಹಾಸ್ಯ ಅಂದರೆ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ. ಉಪ್ಪಿನಕಾಯಿ ಬಹಳ ತಿನ್ನೋದಕ್ಕೆ ರುಚಿ, ಬೆಲ್ಲ ಬಹಳ ತಿನ್ನೋದಕ್ಕೆ ರುಚಿ. ಹಾಗೆಂತ ಉಪ್ಪಿನಕಾಯಿಯೇ ಊಟವಾಗಬಾರದು. ಅದು ಹೌದು. ಉಪ್ಪು ಹೌದು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಮಾತು. ಹೌದು. ಆದರೆ ರುಚಿಗೆ ತಕ್ಕ ಉಪ್ಪು ಬೇಕಷ್ಟೇ. ಹೌದು. ಒಂದು ಮಾತುಂಟು, ಊಟದಲ್ಲಿ ಅನ್ನಕ್ಕಿಂತ ಹೆಚ್ಚು ಉಪ್ಪು ಉಣ್ಣುವ ಅಂತ, ಇಲ್ಲದ್ರೆ ಉಪ್ಪಿನಕಾಯಿ ಉಣ್ಣುವ ಅಂತ. ರಂಗದಲ್ಲಿ ಪ್ರಯೋಗ ಮಾಡ್ತಾರೆ ಕಲಾವಿದರು. ಒಬ್ಬ ಪಾತ್ರವನ್ನು ಬಿಟ್ಟು ತುಂಬ ಮಾತಾಡ್ತಾನೆ, ಹರಟೆ ಮಾತಾಡ್ಕೊಂಡೇ ಇರ್ತಾನೆ. ಹಾಗೆ ಎದುರು ವೇಷ ಕಂಡಿದೆ, ನೀನು ಊಟದಲ್ಲಿ ಅನ್ನಕ್ಕಿಂತ ಹೆಚ್ಚು ಉಪ್ಪು ತಿನ್ನು ಅಂತ. ತುಂಬ ಸೀನಿಯರ್ ಕಲಾವಿದರೊಬ್ಬರು ಹೇಳೋದನ್ನು ಕೇಳಿದ್ದೇನೆ ನಾನು ಅದನ್ನು. ಅದೇ ಎಷ್ಟು ಬೇಕು ಹಾಗೆ ಹಾಸ್ಯವು ಹೆಚ್ಚು ಪೋಷಕ ಪಾತ್ರಗಳಾಗಿರ್ತವೆ. ಪೋಷಕ ಪಾತ್ರಗಳಿಗೆ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ಉಂಟು, ಹಾಸ್ಯಗಾರ ಮಾಡೋದು ಅದನ್ನು. ಅದು ಉಳಿದ ಪಾತ್ರಗಳನ್ನು ರಂಜಿಸುವುದು, ಉಳಿದ ಪಾತ್ರಗಳು ಕೆಡದಂತೆ ಆಧರಿಸುವುದು ಸಣ್ಣ ಕೆಲಸ ಅಲ್ಲ. ಈ ಪೋಷಕ ಪಾತ್ರ ಇಲ್ಲದಿದ್ದರೆ ಮುಖ್ಯ ವೇಷ ರಂಜಿಸುವುದೇ ಇಲ್ಲ. ಇವ ಪ್ರಾಮಾಣಿಕನಾಗಿ ಮುಖ್ಯ ವೇಷವನ್ನು ರಂಜಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಮುಖ್ಯ ವೇಷದವನಿಗೆ ನಾನು ರಂಜಿಸಲಿಕ್ಕೆ ತುಂಬ ಸಹಕಾರ ಮಾಡಿದೆ ಇವ ಅಂತ ಹೇಳುವ ಕೃತಜ್ಞತಾ ಭಾವವು ಬೇಕು. ಮೇಳ ಹೊಂದಾಣಿಕೆ. ಅವ ಈಗ ನನ್ನ ವೇಷವನ್ನು ರಂಜಿಸುವಾಗೆ ಮಾಡಿದ, ಅವನ ಡ್ಯೂಟಿ ಅದು, ಅವನ ಕರ್ತವ್ಯ, ಹಾಗೆ ಸಹ ಹೇಳಬಾರದು. ಅವನ ಕರ್ತವ್ಯನ ಚಂದ ಮಾಡಿದ್ದಾನೆ, ನಿನ್ನಿಂದಾಗಿ ನನ್ನ ವೇಷ ರಂಜಿಸಿತು ಅಂತ ಹೇಳುವ ಗುಣವೂ ಅವನಿಗೆ ಬೇಕು. ತಾನು ಮಾಡಬೇಕಾದ್ದು ನನ್ನ ಕರ್ತವ್ಯ ಅನ್ನೋದು ಆ ಕಲಾವಿದನಿಗೆ ಬೇಕು. ಅದೇ ರೀತಿ ಹಾಸ್ಯಗಾರರೇ, ಈಗಿನ ಪೀಳಿಗೆಯಲ್ಲಿ ಕೂಡ ಗಂಭೀರ ಹಾಸ್ಯದ ಮೂಲಕ ಜನರನ್ನ ನಗಿಸಬಹುದು, ಪಾತ್ರ ಚಿತ್ರಣವನ್ನ ಈ ರೀತಿ ತೋರಿಸಬಹುದು. ಅದಕ್ಕೆ ನೀವು ಯಾವುದೇ ರೀತಿ
ಏನ್ ಹೇಳ್ತಾರೆ ಟ್ರೆಂಡಲ್ಲಿರುವಂಥದ್ದನ್ನೇ ಮಾಡಬೇಕು ಅಂತಿಲ್ಲ. ನಾವು ಪಾತ್ರದ ಚೌಕಟ್ಟನ್ನು ಮೀರದೆ, ಪ್ರಸಂಗದ ಚೌಕಟ್ಟನ್ನು ಮೀರದೆ ಕೂಡ ಒಂದು ಜನರನ್ನು ನಗಿಸಬಹುದು ಅಂತ ಹೇಳಿಕೊಂಡು ತೋರಿಸಿಕೊಟ್ಟವರಲ್ಲಿ ತಾವು ಅಗ್ರಗಣ್ಯರು. ಹಾಗಾಗಿ ಈ ರೀತಿಯ ಒಂದು ಪಾತ್ರ ಚಿತ್ರಣವನ್ನು ನಾನು ಔಚಿತ್ಯವನ್ನು ಇದು ಏನು ಹೇಳ್ತೇವೆ ನಮ್ಮ ಈ ಪಾತ್ರಕ್ಕೆ ನೀಡಬೇಕು ಅಂತಾಗ್ಲಿ ಅಥವಾ ಈ ಕಲ್ಪನೆ ಆಗಲಿ ನಿಮಗೆ ಬರೋದಕ್ಕೆ ಯಾರು ಸ್ಫೂರ್ತಿ ಆದರೂ ಯಾವ ರೀತಿ? ಹಾಸ್ಯ ನಾನು ಕಲ್ತದ್ದು ಸೋದರ ನಯನಕುಮಾರನಿಂದ. ಆಮೇಲೆ ವಿಟ್ಲ ಜೋಶಿ ಅವರ ವೇಷ ನೋಡಲಿಕ್ಕೆ ನನಗೆ ಸಿಕ್ಕಲಿಲ್ಲ. ಅವರ ಹೆಸರಾಂತ ಕಲಾವಿದರು, ಹೌದು ಹೌದು ಹೌದು, ನನ್ನ ಮಾವನ ಗುರುಗಳವರು. ಆದರೆ ಅವರ ತಾಳಮದ್ದಳೆ ಅರ್ಥ ನಾನು ಕ್ಯಾಸೆಟ್ನಲ್ಲೆಲ್ಲ ಕೇಳಿದ್ದೇನೆ, ಆಟದ ಅರ್ಥ ಎಲ್ಲ. ಅದು ನನಗೆ ತುಂಬ ಇಷ್ಟ ಆಗಿತ್ತು ಅವರು. ಆಮೇಲೆ ಅಂದರೆ ಮಾವನ ವೇಷ ನೋಡ್ತಾ ನಾನು ಬೆಳೆದವ, ಹಾಗಾಗಿ ನನಗೆ ಅವರದ್ದೇ ಸ್ಫೂರ್ತಿ ಆಯಿತು. ಹೌದು. ಸದ್ಯಕ್ಕೆ ರಂಗದಲ್ಲಿರುವಂಥ ಹಾಸ್ಯಗಾರರು ಹಾಗೂ ಮುಂಬರುವಂಥ ಹಾಸ್ಯ ಕಲಾವಿದರು ಯಾರೆಲ್ಲ ಹಾಸ್ಯ ಕಲಾವಿದನಾಗಬೇಕು ಅಂತ ಹೊರಟಿದ್ದಾರೋ ಇವರೆಲ್ಲ ಗಮನದಲ್ಲಿ ಇರಿಸ್ಕೊಳ್ಬೇಕಾದಂಥ ಅಂಶಗಳು ಯಾವುದು ತಮ್ಮ ಪ್ರಕಾರ? ಹಾಸ್ಯಗಾರರು ಅಂತ ಅಲ್ಲ, ಪ್ರತಿಯೊಬ್ಬ ಕಲಾವಿದನು ಕೂಡ ಪಾತ್ರೋಚಿತವಾಗಿ ಅಭಿನಯಿಸಬೇಕು, ಪಾತ್ರವು ಕೆಡದಂತೆ ಅಭಿನಯಿಸಬೇಕು ಅನ್ನೋದನ್ನೇ ನಿರ್ಣಯಿಸಬೇಕು. ತಾವು ಮೊದಲು ನಿರ್ಣಯಿಸಬೇಕು. ನಿರ್ಣಯಿಸಿ ಆ ಪಾತ್ರಕ್ಕೆ ತಕ್ಕ ಅಧ್ಯಯನವನ್ನು ಮಾಡಿ ಪಾತ್ರಕ್ಕೆ ನ್ಯಾಯ ಕೊಡಬೇಕು, ಪಾತ್ರೋಚಿತವಾಗಿ ಅಭಿನಯಿಸೋದಕ್ಕೆ ಪ್ರಯತ್ನಿಸಬೇಕು ಅನ್ನೋದೇ ನನಗಿರುವ. ಇನ್ನು ಭವಿಷ್ಯದಲ್ಲಿ ಯಾವ ರೀತಿ ಹಾಸ್ಯ ವಿಕಸನಗೊಳ್ಳಬಹುದು ಅಂತ ಹೇಳೋ ನಿಮ್ಮ ಅಭಿಪ್ರಾಯ ಇದೆ? ಅಂದರೆ ಯಾವ ರೀತಿ ಬದಲಾವಣೆಗಳನ್ನು ಈಗ ಸದ್ಯಕ್ಕೆ ಒಂದು ಮಟ್ಟಿಗೆ ಪರಿವರ್ತನೆಯನ್ನು ಹೊಂದಿಕೊಂಡು ಬಂದಿದೆ. ಈಗಿನ ಜನರಿಗೆ ಬೇಕಾಗಿ ಆಗಿರ್ಬೋದು, ಪ್ರೇಕ್ಷಕರಿಗೆ ಬೇಕಾಗಿ ಆಗಿರ್ಬೋದು, ಒಂದು ರೀತಿಯ ಬದಲಾವಣೆ ಅನ್ನೋದು ಹಂತ ಹಂತವಾಗಿ ಹೊಂದಿಕೊಳ್ತಾ ಬರ್ತಾ ಇದೆ. ಇನ್ನು ಮುಂದೆ ಅದು ಯಾವ ರೀತಿ ಸಾಗ್ಬೋದು ಅಂತ ತಮಗೆ ಕಾಣ್ತದೆ? ಹಾಸ್ಯ ಹೇಗಿರಬೇಕು ಹಾಗೆ ಸಾಗಿದ್ರೆ ಚಂದ ಅಂತ ನನಗೆ ಅನಿಸ್ತದೆ. ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸಬೇಕು ಅಂತಾದರೆ ಅದು ಗೊತ್ತಿರಬೇಕು. ಅದು ಹಾಸ್ಯ ಮಾಡುವವರಿಗೂ ಮತ್ತು ಪ್ರೇಕ್ಷಕರಿಗೂ, ಕಲಾವಿದನಿಗೂ ಪ್ರೇಕ್ಷಕನಿಗೂ ಯಾವುದು ತಪ್ಪು ಯಾವುದು ಸರಿ ಅಂತ ಸರಿಯಾಗಿ ಗೊತ್ತಿರಬೇಕು. ಹಾಗಾಗಿ ಪಾತ್ರೋಚಿತವಾಗಿ ಇವರು ಅಭಿನಯಿಸಬೇಕು. ಪಾತ್ರೋಚಿತವಾಗಿ ಅಭಿನಯಿಸಿದಾಗ ಪ್ರೇಕ್ಷಕ ಪ್ರಶಂಸಿಸಬೇಕು. ಹೀಗೆ ಸಾಗಿದ್ರೆ ಯಕ್ಷಗಾನ ಚಂದ. ತಮ್ಮ ಮೇಳದಲ್ಲಿ ಹೆಚ್ಚಾಗಿ ಎಲ್ಲ ಮೇಳಗಳಲ್ಲಿ ಕೂಡ ಈ ಪ್ರಧಾನ ಭಾಗವತರಲ್ಲಿ ಹೋಗಿ ಪ್ರಸಂಗ ನಡೆಯನ್ನು ಅಥವಾ ಪಾತ್ರದ ಮಾಹಿತಿಯನ್ನು ಪಡ್ಕೊಳ್ಳೋದನ್ನು ನಾವು ನೋಡ್ತೇವೆ. ಆದರೆ ತಮ್ಮ ಮೇಳದಲ್ಲಿ ಪ್ರಧಾನ ಭಾಗವತರ ಜೊತೆಗೆ ತಮ್ಮಲ್ಲೂ ಕೂಡ ಬಂದು ಒಂದು ಪ್ರಸಂಗ ನಡೆಯ ಬಗ್ಗೆ ಆಗಲಿ ಅಥವಾ ಪಾತ್ರ ಚಿತ್ರಣದ ಬಗ್ಗೆ ಆಗಲಿ ಪಾತ್ರದ ಮಾಹಿತಿಯನ್ನ ಕೇಳುವಂಥದ್ದನ್ನು ನಾವು ಹಿಂದಿನಿಂದ ನೋಡಿಕೊಂಡು ಬಂದವರು. ಹಾಗಾಗಿ ಒಬ್ಬ ಹಾಸ್ಯ ಕಲಾವಿದನಾಗಿ ಒಟ್ಟಂದದಲ್ಲಿ ಇಷ್ಟೆಲ್ಲ ಒಂದು ಪ್ರಸಂಗವನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿಸುವ ಹಾಗೆ ಆದದ್ದು ಯಾವ ರೀತಿ ಸಾಧ್ಯ ಆಯಿತು ತಮಗೆ? ಭಾಗವತರು ಈಗ ನಾನು ಪ್ರಾರಂಭದಲ್ಲಿ 1ನೇ ಮೇಳದಲ್ಲಿ ಇದ್ದದ್ದು. 1ನೇ ಮೇಳದಲ್ಲಿ ಪೂಂಜರನ್ನು ನಾನು ತುಂಬ ಪ್ರೀತಿಸ್ತಾ ಇದ್ರು, ನನಗೆ ಅವಕಾಶಗಳನ್ನು ಕೊಟ್ಟು. ಆಮೇಲೆ 4ನೇ ಮೇಳಕ್ಕೆ ಬಂದ ಮೇಲೆ ಕೂಬಣವರು ಶ್ರೀಧರ ಅವರು ನನ್ನನ್ನು ತುಂಬ ಪ್ರೀತಿಸಿದ್ದಾರೆ. ಅವರ ಭಾಗವತರ ಪ್ರೀತಿಯನ್ನು ನಾನು ಗಳಿಸಿಕೊಂಡಿದ್ದೇನೆ ಅನ್ನೋದು ನನಗೆ ಭಾಗ್ಯ. ಹೊಂದಾಣಿಕೆಯಿಂದ ನನ್ನ ಹತ್ರ ಮಾತನಾಡುತ್ತಾ ನಾವೊಂದು ಆಗಲೇ ಹೇಳಿದಾಗೆ ಭಾಗವತರಿಗೆ ಏನು ಪ್ರಸಂಗವನ್ನು ನಡೆಸುವುದಕ್ಕೆ ತೊಂದರೆಯಾಗದಂತೆ ಅವರಿಗೆ ಪೂರಕರಾಗಿ ವ್ಯವಹರಿಸುವುದೇ ಹಾಸ್ಯಗಾರನಿಗಿರುವ ಕೆಲಸ. ಅದನ್ನು ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೆ, ಅದರಲ್ಲಿ ಹೆಗ್ಗಳಿಕೆ ಏನಿಲ್ಲ, ಅದು ನನ್ನ ಡ್ಯೂಟಿ, ಅದನ್ನು ನಾನು ಮಾಡ್ತಾ ಇದ್ದೆ. ಹಾಗಾಗಿ ಅವರು ನನ್ನನ್ನು ಪ್ರೀತಿಸ್ತಾ ಇದ್ರು. ಹಾಗೆ ಕುಬ್ಬಣ್ಣೂರು ಶ್ರೀಧರ ನಂತರ ಬಂದಂತಹ ಭಾಗವತರು 1 ವರ್ಷ ಪಟ್ಲ ಸತೀಶ್ ಶೆಟ್ಟರು, ಆಮೇಲೆ ಬಳ್ಳಮಂಜ ಶ್ರೀನಿವಾಸರು, ಆಮೇಲೆ ಈಗ ಬೊಂದೆಲ್ ಸತೀಶ್ ಶೆಟ್ಟರು, ಹಾಗೆ ಸತೀಶ್ ಭಟ್ರು ಹೀಗೆಲ್ಲ ಇದ್ದಾರೆ. ಅವರೆಲ್ಲ ಬಂದಿದ್ದಾರೆ. ಹರಿಪ್ರಸಾದ್ ಕಾರಂತರು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೊಂದಿಕೊಂಡು ಅವರು ನನ್ನನ್ನು ಪ್ರೀತಿಸಿದ್ದಾರೆ, ಗೌರವಿಸಿದ್ದಾರೆ ತುಂಬ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಹಾಗಾಗಿ ಅವರಿಗೆ ಹೊಂದಾಣಿಕೆ ಅವರು ಅಂದರೆ ನನ್ನಲ್ಲಿ ವಿಶ್ವಾಸ ಅವರಿಗೂ ಕೂಡ ಉಂಟು. ಹಾಗಾಗಿ ಅವರೇ ಕೆಲವೊಮ್ಮೆ ಹೇಳುವುದುಂಟು, ಇದು ಅವರಿಗೂ ಕೂಡ ಅವರು ಒತ್ತಡದಲ್ಲಿದ್ದರೆ ಕಲಾವಿದರು ಬಂದು ಕೇಳಿದರೆ ಹಾಸ್ಯಗಾರರಲ್ಲಿ ಕೇಳಿ ಅವರು ಹೇಳ್ತಾರೆ. ಅಷ್ಟು ನನ್ನಲ್ಲಿ ಅಷ್ಟು ಪ್ರೀತಿ ಉಂಟು ಅವರಿಗೆ, ನನ್ನ ಭಾಗ್ಯ ಅದು. ಹಾಗಾಗಿ ಬಹುಶಃ ಅಲ್ಲ, ನಾನಿನ್ನು ಕಲಿಯುವುದಕ್ಕುಂಟು, ಒಂದು ಕೇಳಿದ್ದಕ್ಕೆ ಹೇಳುವಷ್ಟಾದ್ರೂ ಗೊತ್ತುಂಟು ಅನ್ನೋದು ಸಂತೋಷ ಅಂತ ಅಷ್ಟೇ. ಬಹುಶಃ ತಮಗೆ ಕಲೀಲಿಕ್ಕಿದೆ ಅಂತಾದರೆ ಇನ್ನು ಉಳಿದವರಿಗೆ ಬಹಳಷ್ಟು ಕಲೀಲಿಕ್ಕಿದೆ. ಆದರೆ ಒಂದು ಮಿಟ್ಟಿನಲ್ಲಿ ನೋಡಿದರೆ ತಮ್ಮ ಹೊಂದಾಣಿಕೆಯ ಗುಣ
ಹಾಗೂ ಎಲ್ಲವನ್ನ ಏನು ಹೇಳ್ತೇವೆ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಬಹುಶಃ ಇನ್ನೊಬ್ಬರಿಗೆ ಹೇಳಿಕೊಳ್ಳಿಕ್ಕೆ ಆಗ್ತದೆ ಹೇಳುವಂಥ ಒಂದು ಏನು ಹೇಳ್ತೇವೆ ಭಾವನೆನ ನಾವು ಕೂಡ ತಿಳಿದದ್ದನ್ನು ಹೇಳ್ತೇನೆ. ಹೌದು, ಅಷ್ಟೇ. ತಮಗೆ ತಿಳಿದದ್ದಷ್ಟಿದ್ದರಿಂದ ನಮಗೆ ಹೇಳಲಿಕ್ಕೆ ಸುಲಭ ಆಗ್ತಾ ಇದೆ. ತಾವು ತಿಳಿದದ್ದನ್ನು ಇನ್ನೊಬ್ಬರಿಗೆ ಹಂಚುವ ಉದ್ದೇಶದಿಂದಾಗಿ ಪುಸ್ತಕವನ್ನು ಕೂಡ ಬರೆದವರು. ಈಗಾಗಲೇ 5 ಪುಸ್ತಕಗಳನ್ನು ತಾವು ಬಿಡುಗಡೆ. ತಿಂಡಿ ಆದರೂ ಹಂಚಿ ತಿಂದರೆ ಎಲ್ಲ ರುಚಿ. ಹೌದು ಹೌದು. ಹಾಗೆ ತಾವು ಒಬ್ಬ ಬರಹಗಾರ ಕೂಡ ಆಗಬೇಕು ಹೇಳುವಂಥ ಆಸೆ ತಮ್ಮಲ್ಲಿ ಹೇಗೆ ಬಂತು? ಅದು ಕಲಾವಿದರಿಗೆ ಒಂದು ಹೊಸ ಪ್ರಸಂಗ ಬರುವಾಗ ಎಷ್ಟು ಒತ್ತಡಕ್ಕೊಳಗಾಗ್ತಾರೆ ಅವರು, ಒಂದು ವೇಷವನ್ನು ಪಾತ್ರವನ್ನು ನಿರ್ವಹಿಸುವುದಕ್ಕೆ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನಾನು ಪ್ರತ್ಯಕ್ಷ ಅನುಭವಿಸಿದ್ದೇನೆ ಕಲಿಯುವ ಹಂತದಲ್ಲಿರುವಾಗ. ಈಗಲೂ ಕಲಿಯುವ ಹಂತದಲ್ಲೇ ಇರೋದು, ಆದರೂ ಪ್ರಾಥಮಿಕ ಹಂತದ್ದು. ಕಲಿಯುವಾಗ ಹೊಸ ಪ್ರಸಂಗ ಬಂದ ಕೂಡಲೇ ಒತ್ತಡಕ್ಕೊಳಗೋಗೋದು. ನನ್ನ ವೇಷ ಎಷ್ಟೊತ್ತಿಗೆ ಹೋಗ್ತದೋ, ಆ ವೇಷ ಹೋಗ್ಬೇಕಿದ್ರೆ ಎಷ್ಟೊತ್ತಿಗೆ ಮೇಕಪ್ ಮಾಡಬೇಕು, ಮೇಕಪ್ಪಿಗೆ ಕೂತ್ಕೊಳ್ಬೇಕು, ಇನ್ನು ಏನು ಹೇಗೆ ಆ ಪಾತ್ರವನ್ನು ನಿರ್ವಹಿಸೋದು ಅನ್ನುವ ಗೊಂದಲಗಳು ಕಲಾವಿದರಿಗೆ. ನನಗೆ ಆಗುವ ಗೊಂದಲಗಳನ್ನು ಉಳಿದವರಲ್ಲಿಯೂ ನಾನು ಗಮನಿಸಿದ್ದೇನೆ. ಅಷ್ಟಕ್ಕೂ ಇದಕ್ಕೊಂದು ಪರಿಹಾರವಾಗಿ ಈ ದೃಶ್ಯಾವಳಿ ಮಾಡಿದರೆ ಹೇಗೆ ಅಂತ ಅನ್ನೋದು ನನಗೆ ಹುಟ್ಟಿಕೊಂಡಿತ್ತು. ಇಂಥ ಪ್ರಸಂಗದಲ್ಲಿ 1ನೇ ದೃಶ್ಯದಲ್ಲಿ ರಂಗದೊಳಗೆ ಏನಾಗ್ತದೆ, ಯಾರೆಲ್ಲ ಮಾತಾಡ್ತಾರೆ, ಏನು ನಿರ್ಣಯ ಮಾಡ್ತಾರೆ ಇಲ್ಲಿ, 2ನೇ ದೃಶ್ಯದಲ್ಲಿ ಏನು, 3ನೇ ದೃಶ್ಯದಲ್ಲಿ ಏನು, ದೃಶ್ಯಗಳಲ್ಲಿ ಏನಾಗ್ತದೆ ಅಂತ ಕಥಾ ಸಾರಾಂಶವನ್ನು ಕೊಟ್ಟಾಗೂ ಆಗ್ತದೆ. ಈ ಪ್ರತಿಯೊಂದು ದೃಶ್ಯಗಳಲ್ಲಿಯೂ ಒಂದು ಯಾವ ವೇಷ ರಂಗಕ್ಕೆ ಪ್ರವೇಶ ಆಗ್ತದೆ, ಆಮೇಲೆ ಆ ಪಾತ್ರ ಯಾವ ಪಾತ್ರ ಅದೊಂದಿಗೆ ಸಂಭಾಷಣೆ ಮಾಡ್ತದೆ, ಆಮೇಲೆ ಏನಾಗ್ತದೆ, ಯುದ್ಧ ಮಾಡೋದು ಅಥವಾ ಸಂಭಾಷಣೆ ಮಾಡೋದು, ಆಮೇಲೆ ಬಿಡುವ ಬಾಣಗಳು ಹೆಸರು ಕೂಡ ಕಲಾವಿದನಿಗೆ ಗೊತ್ತಾಗಬೇಕು. ಅವನಿಗೆ ಗೊಂದಲವೇ ಇರಬಾರ್ದು ಕಲಾವಿದನಿಗೆ. ಇದು ಹೀಗೆ ಇಷ್ಟೊತ್ತಿಗೆ ನಾನು ಮೇಕಪ್ಪಿಗೆ ಕೂತ್ಕೊಳ್ಬೇಕು, 12ನೇ ದೃಶ್ಯದಲ್ಲಿ ನನ್ನ ವೇಷ ಉಂಟು, ಹಾಗಿದ್ರೆ ನಾನು ಪ್ರಸಂಗ ಶುರು ಆಗುವಾಗ ಮೇಕಪ್ ಮಾಡಲಿಕ್ಕೆ ಕೂತ್ರೆ ಸಾಕು. ಹೀಗೆ ನಿರ್ಣಯಗಳು ಕಲಾವಿದರಿಗೆ ಬೇಕು ಅನ್ನೋ ದೃಷ್ಟಿಯಲ್ಲಿ ದೃಶ್ಯಾವಳಿ ಪುಸ್ತಕ ಮಾಡಲಿಕ್ಕೆ ಕಾರಣ. ಅಂದರೆ ಪ್ರತ್ಯಕ್ಷವಾಗಿ ನಾನು ಕಷ್ಟ ಅನುಭವಿಸಿದ್ದೇನೆ ಹೊಸ ಪ್ರಸಂಗ ಬರುವಾಗ. ಹಾಗಾಗಿ ಉಳಿದ ಎಲ್ಲ ಕಲಾವಿದರಿಗೆ ಆ ಕಷ್ಟ ಬರಬಾರ್ದು, ಏನಾದರೂ ಉಪಕಾರ ಆದೀತು ಅಂತೇಳಿ ಭಾವಿಸಿ ಪುಸ್ತಕ ಮಾಡಿದ್ದು. ಅದು ಉಪಕಾರ ಆಗಿದೋ ಇಲ್ವೋ ಅನ್ನೋದನ್ನು ಅದನ್ನು ಕೊಂಡು ಓದಿದವರು ಅಥವಾ ಕಲಾವಿದರು ಹೇಳಿದರೆ ಚಂದ, ಆಗದಿದ್ರೂ ಹೇಳಬೇಕು, ನಿನ್ನ ಪುಸ್ತಕದಲ್ಲಿ ಈ ರೀತಿಯ ಕೊರತೆಗಳುಂಟು, ನನಗೆ ತಿದ್ದಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹೌದು, ಬಹುಶಃ ಇನ್ನೂ ಕೂಡ 1-2 ಪುಸ್ತಕಗಳು ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಹಾಗಾಗಿ ಅದಕ್ಕೂ ಕೂಡ ನಮ್ಮ ಕಡೆಯಿಂದ ಏನು ಹೇಳ್ತೇವೆ, ಆಲ್ ದ ಬೆಸ್ಟ್ ಹೇಳ್ತೇವೆ. ಅದು ಕೂಡ ಆದಷ್ಟು ಕಲಾವಿದರಿಗೆ ಮುಟ್ಲಿ, ಅದು ಕೂಡ ಬಹಳಷ್ಟು ಕಲಾವಿದರಿಗೆ ಸಹಕಾರಿಯಾಗಲಿ ಹೇಳುವಂಥ ಆಶಯ ನಮ್ಮದು. ನಿಮ್ಮ ಶುಭ ಹಾರೈಕೆಗಳು ನನಗೆ ಇನ್ನೂ ಕೆಲಸ ಮಾಡುವಾಗ ಉತ್ತೇಜನ ಕೊಡಲಿ. ಆಗಲಿ ಸರ್. ಅದೇ ರೀತಿ ಈಗ ತಾವೀಗ ಹೆಚ್ಚಾಗಿ ಒಬ್ಬ ಹಾಸ್ಯಗಾರ ಹಿಮ್ಮೇಳದ ಜೊತೆಗೂ ಹೊಂದಿಕೆಯನ್ನ ಪಾಲಿಸ್ತಾ ಬರಬೇಕಾಗ್ತದೆ. ಬೇಕೇ ಬೇಕು, ಅವನಿಗೆ ಕರ್ತವ್ಯ. ಹೌದು, ಯಾಕಂದ್ರೆ ಒಂದು ತಾವಾಗಲೇ ಹೇಳಿದಾಗೆ ಪ್ರದರ್ಶನದ ವೇಗವನ್ನಾಗಿರಬಹುದು ಅಥವಾ ಪ್ರಸಂಗ ನಡೆಯನ್ನಾಗಿರ್ಬೋದು ಸುಧಾರಿಸುವಲ್ಲಿ ಹಾಸ್ಯಗಾರರು ಹಾಗೂ ಹಿಮ್ಮೇಳದವರ ಏನು ಹೇಳ್ತೇವೆ ಒಂದು ಹೊಂದಾಣಿಕೆ ಬಹಳ ಮುಖ್ಯ ಆಗ್ತದೆ. ತಮಗೆ ತಾವು ಮೇಳ ಸೇರಿದ ಸಮಯದಲ್ಲಿ ಹಾಗೂ ಈಗಿನ ಕಾಲದಲ್ಲಿ ನೆಚ್ಚಿನ ಹಿಮ್ಮೇಳದವರು ಯಾರು? ಈ ಏನು ಹೇಳ್ತಾರೆ, ಅದರಲ್ಲೂ ನಿಮ್ಗೆ ಇನ್ನೂ ನಿರ್ದಿಷ್ಟವಾಗಿ ಕೇಳಬೇಕು ಅಂತಾದ್ರೆ ತಾವಾಗ ಹೇಳಬೇಕಾದ್ರೆ ಹೇಳಿದ್ರಿ, ಒಂದು ಹಾಸ್ಯರಸ ಉತ್ಪತ್ತಿ ಮಾಡುವಾಗ ಎದುರಿನ ಕಲಾವಿದರು ಹಾಗೂ ಭಾಗವತರ ಪಾತ್ರ ಕೂಡ ಬಹಳ ಮಹತ್ವದ್ದು ಬರ್ತದೆ ಅಂತ ಹೇಳಿಕೊಂಡು, ಹಾಗಾಗಿ ತಮ್ಮ ಹಾಸ್ಯರಸ ಉತ್ಪಾದಿಸುವಲ್ಲಿ ತಮಗೆ ಬಹಳ ಸಹಕಾರಿಯಾದಂತ ಅಂದ್ರೆ ತಾವು ಅಷ್ಟು ಮೆಚ್ಚಿಕೊಂಡಂತ ಹಿಮ್ಮೇಳ ಹಾಗೂ ಮುಮ್ಮೇಳ ಕಲಾವಿದರು ಯಾರು ಅಂತ? ಆಟ ಮತ್ತು ತಾಳಮದ್ದಳೆ ಎರಡು ವಿಭಾಗಗಳಲ್ಲಿಯೂ ತಾಳಮದ್ದಳೆಯಲ್ಲಿ ನಾನು ಹೀಗೆ ಒಂದು ಸಣ್ಣ ಅರ್ಥ ಹೇಳೋದಕ್ಕಾದರೂ ಕೂತರು ಕೂಡ ಅಥವಾ ಒಂದು ವೇಷ ನಾನು ಮಾಡುವಾಗ ಹಿಮ್ಮೇಳದಲ್ಲಿ ಯಾವ ಭಾಗವತರಿದ್ದಾರೆ ಅವರನ್ನು ನಾನು ಭಾಗವತ ಅಂತ ಒಪ್ಪಿಕೊಂಡು ಗೌರವಿಸುವ, ಹಾಗಾಗಿ ನನಗೆ ಎಲ್ಲರೂ ಪ್ರಿಯರು. ಹೌದು ಹೌದು. ಹಾಗಂತ ಒಂದು ನನಗೆ ಹಾಡುಗಾರಿಕೆ, ನಾನು ಚಿಕ್ಕವನಿರುವಾಗ ಕಡತೋಕ ಮಂಜುನಾಥ ಭಾಗವತರನ್ನು ತುಂಬ ಮೆಚ್ಚುತ್ತಾ ಇದ್ದೆ. ಅವರ ಹಾಡು ಕೇಳುವುದು, ಅವರ ಪ್ರಸಂಗವನ್ನು ಮುನ್ನಡೆಸುವ ಕ್ರಮ ಅದೆಲ್ಲ ನನಗೆ ತುಂಬ ಮೆಚ್ಚುಗಾಗಿತ್ತು. ಆಮೇಲೆ ಅದಕ್ಕಿಂತ ನಂತರ ತುಂಬ ಭಾಗವತರುಗಳನ್ನು ನಾನು ಹಿರಿಯ ಭಾಗವತರುಗಳನ್ನು ಮೆಚ್ಚಿಕೊಂಡಿದ್ದೇನೆ. ತುಂಬ ಮಂದಿ ಸದ್ಯದ ಮಟ್ಟಿಗೆ ಎಲ್ಲರನ್ನು ನಾನು ಗೌರವಿಸ್ತೇನೆ. ಸದ್ಯದ ಮಟ್ಟಿಗೆ ನನಗೆ ಇವರ ಪದ್ಯಗಳು ಚೆಂದ ಆಗ್ತದೆ ಅಂತ ಹೇಳಿಕೊಂಡು ಈಗಿನ ಪೀಳಿಗೆಯಲ್ಲಿ ನಿಮ್ಗೆ ಯಾರಾದರೂ ಬಹಳ ಏನು ಹೇಳ್ತಾರೆ ಮನಸ್ಸಿಗೆ ಬಹಳ ಮೆಚ್ಚಿಕೊಂಡವರು ಅಂತ ಇದ್ದೀರಾ ನೀವು? ನಾನು ಆ ವಿಚಾರವನ್ನು ಹೇಳುವುದಲ್ಲ, ನಾನೇ ಅನುಭವಿಸ್ತೇನೆ.
ಹಾಗೆ ಬಹಳ ಸೂಕ್ಷ್ಮವಾದ ಉತ್ತರ. ಹೌದು, ಆಗಲಿ ಸರ್. ಯಕ್ಷಗಾನ ಕಲೆಯಲ್ಲಿರುವವರಿಗೆ, ಇನ್ನು ಮುಂದೆ ಕಲೆಗೆ ಬರುವವರಿಗೆ ನಾವೇನಾದರೂ ಕಿವಿ ಮಾತನ್ನು ಹೇಳ್ತೀರಿ ಅಂತಾದ್ರೆ ಏನು ಹೇಳ್ತೀರಿ? ಎಲ್ಲರೂ ಅಧ್ಯಯನಶೀಲರಾಗಬೇಕು, ಓದಬೇಕು, ಅದೇ ವಿಚಾರಗಳನ್ನು ಸಂಗ್ರಹಿಸಿ ಒಂದು ಪಾತ್ರ ತಾವು ನಿರ್ವಹಿಸುವಾಗ ಆ ಪಾತ್ರವನ್ನು ಎಷ್ಟು ಚಂದ ಮಾಡಬಹುದು ಅನ್ನುವ ಅದಕ್ಕೆ ಪರಮಾವಧಿ ವಿಷಯಗಳನ್ನು ಸಂಗ್ರಹಿಸೋದು. ಸಂಗ್ರಹಿಸಿ ತುಂಬ ಸಂಗ್ರಹಿಸಿಕೊಂಡು ಹಾಗಂತ ತಾನು ತುಂಬ ಮಾತಾಡ್ತೇನೆ ಅಂತ ಹೋದರೂ ಕೂಡ ಅದು ಪಾತ್ರ ಹಾಳಾಗ್ತದೆ. ಪಾತ್ರೋಚಿತವಾಗಿ ಪಾತ್ರದ ಸ್ವಭಾವ ಕಲಾವಿದ ಮುಖ್ಯವಾಗಿ ಅದು ಗೊತ್ತಿರಬೇಕಾದವನಿಗೆ ಪಾತ್ರದ ಸ್ವಭಾವ. ಒಬ್ಬ ಸೇವಕ, ನಾನು ಸೇವಕನ ವೇಷ ಮಾಡ್ತೇನೆ, ನಾನು ಹೋಗಿ ರಾಜನ ಬಳಿಗೆ ಹೋಗುವಾಗ ನಾನು ಹೇಗೆ ಮಾತಾಡಬೇಕು, ಹೌದು, ಆ ಸ್ವಭಾವ. ವಿಷ್ಣು ಆದರೆ ವಿಷ್ಣುವಿನ ಸ್ವಭಾವ, ಪಾತ್ರದ ಸ್ವಭಾವ ಏನು ಅಂತ ಮೊದಲು ಕಲಾವಿದ ಅಭ್ಯಾಸ ಮಾಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತು. ಅಧ್ಯಯನ ಅಂದರೆ ಕೇವಲ ಮಾತು ಓದುದು, ವಿಷಯಗಳನ್ನು ಸಂಗ್ರಹಿಸೋದು, ಸಂಭಾಷಣೆಯನ್ನು ಹೇಗೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಅಳವಡಿಸಿಕೊಡೋದು. ಆ ಪಾತ್ರದ ಸ್ವಭಾವ ಅದನ್ನು ಅಧ್ಯಯನ ಮಾಡಬೇಕು. ಪಾತ್ರ ಕುಣಿಯುವುದು, ಆವೇಶಕ್ಕೆ ಯಾವ ನಡೆ ಅದು ಉಂಟು. ಹೌದು ಹೌದು, ಆ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಬೇಕು. ಅಷ್ಟೇ ಅಷ್ಟೇ. ಹಾಗೆ ಪಾತ್ರೋಚಿತವಾಗಿ ಮಾತನಾಡುವುದಕ್ಕೂ ಉಂಟು ವಿಷಯ, ಪಾತ್ರೋಚಿತವಾಗಿ ಕುಣಿಯುವುದು ಉಂಟು. ಕುಣಿಯುವ ಕ್ರಮವು ಉಂಟು. ಸಾತ್ವಿಕ ವೇಷಕ್ಕೆ ಒಂದು ಕುಣಿತ, ತಾಮಸ ವೇಷಕ್ಕೆ ಒಂದು ಕುಣಿತ ಅಂತ ಉಂಟು. ಅಭಿನಯಿಸುವುದಕ್ಕೂ ಕೂಡ ಪಾತ್ರೋಚಿತವಾಗಿ ಅಭಿನಯಿಸಬೇಕು. ಬೌದ್ಧಿಕ ಸಾಮರ್ಥ್ಯಕ್ಕೆ ಹೊಂದಿಕೊಂಡೇ ಕ್ರಿಯೆಗಳು ರಂಗದಲ್ಲಿ. ಹೌದು ಹೌದು, ಬೌದ್ಧಿಕ ಸಾಮರ್ಥ್ಯಕ್ಕೆ ಹೊಂದಿಕೊಂಡೇ ಅವ ಅಭಿನಯ ಮಾಡ್ತಾನೆ, ಬೌದ್ಧಿಕ ಸಾಮರ್ಥ್ಯಕ್ಕೆ ಹೊಂದಿಕೊಂಡೇ ಅವನ ಮಾತುಗಳು ನಾಲಿಗೆಯಿಂದ ಹೊರಗೆ ಬರ್ತವೆ. ಕುಣಿತವೂ ಹಾಗೆ, ಕುಣಿತದಲ್ಲಿ, ಮಾತಿನಲ್ಲಿ, ಅಭಿನಯದಲ್ಲಿ, ಎಲ್ಲದಲ್ಲಿಯೂ ಆ ಪಾತ್ರದ ಬೌದ್ಧಿಕ ಸಾಮರ್ಥ್ಯ ಎಷ್ಟು ಉಂಟು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಾಗ್ತದೆ. ಅದನ್ನೇ ಅಧ್ಯಯನ, ಕಲಾವಿದ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಹೋಗಿ ಆಮೇಲೆ ಇದು ಒಂದು ವೇಷ ಮಾಡಿದ ಕೂಡಲೇ ನಾನು ಕಲಾವಿದ ಆಗ್ತೇನೆ ಅಂತ ಬೀಗಲೂಬಾರದು. ಈಗ ಹಿಮ್ಮೇಳದಲ್ಲಿ ಆದರೂ ಹಾಗೆ ಒಂದು 4-6 ಪದ್ಯ ಹೇಳಿದ ಕೂಡಲೇ ಅವ ಭಾಗವತನೂ ಆಗೋದಿಲ್ಲ. ಹೌದು ಹೌದು, ಭಾಗವತ ಅಂತ ಆಗಬೇಕಿದ್ರೆ ತಾಮ್ರಧ್ವಜ ಕಾಳಗ, ದುಶ್ಯಾಸನವಧೆ, ಕಿರಾತ ಅರ್ಜುನ, ನಳದ ಮಯಂತಿ, ಸತ್ಯ ಹರಿಶ್ಚಂದ್ರ ಇಂಥ ಪಾತ್ರಗಳನ್ನು ಆಡಿಸುವುದು ಮಾತ್ರ ಅಲ್ಲ, ಪ್ರಸಂಗವು ವಿಜೃಂಭಿಸುವಂತೆ ಆಡಿಸಬೇಕು. ಆಗಲೇ ಭಾಗವತ ಅಂತ ಆಗ್ತಾನೆ. ಹೌದು, ಎಲ್ಲರೂ ಕಲಾವಿದರಾಗಬೇಕು, ನಮಗೆ ಸಂತೋಷ. ಆದರೆ ಕಲಾವಿದ ಬೀಗಬಾರ್ದು. ಹೌದು, ನಾನೊಂದು ಮಾಡಿದೆ ಅಂತ ಬೀಗಿದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ಮತ್ತು ಕಲಿಬೇಕು, ಮತ್ತು ಕಲಿಬೇಕು, ಕಲಿತಾ 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 ಎಲ್ಲರೂ ಉನ್ನತವಾದ ಸ್ಥಾನವನ್ನು ಏರಿದ್ರೆ ನಮಗದು ಸಂತೋಷ. ಬೀಗಬಾರದು, ಕಲಾವಿದನಿಗೆ ಬಾಗುವ ಗುಣ ಬೇಕು. ಹೌದು ಹೌದು, ಬಾಗುವ ಗುಣ. ಹೌದು, ಆಗಲಿ ಹಾಸ್ಯಗಾರರೆ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ನಿಮ್ಮ ಕಲಾ ಸೇವೆ ಇದೇ ರೀತಿ ಮುಂದುವರಿಲಿ, ಇನ್ನೂ 25 ಇನ್ನೂ 50 ವರ್ಷ ಮುಂದುವರಿಲಿ. ಯಕ್ಷಗಾನ ರಂಗಕ್ಕೆ ತಮ್ಮ ಸೇವೆ ಇನ್ನಷ್ಟು ಸಿಗಲಿ ಹೇಳುವಂಥ ಆಶಯ ನಮ್ಮದು. ಅದೇ ರೀತಿ ತಮ್ಮ ಪುಸ್ತಕಗಳೇನಿವೆಯೋ ಅದರಿಂದಾಗಿ ಈಗಿರುವಂಥ ಕಲಾವಿದರಿಗೆ ಹಾಗೂ ಮುಂಬರುವಂಥ ಕಲಾವಿದರಿಗೆ ಕೂಡ ಅಷ್ಟೇ ಉಪಯೋಗ ಆಗಲಿ ಹೇಳುವಂಥ ಆಶಯ ನಮ್ಮದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ರವಿಶಂಕರ್ ಭಟ್ ಒಳಕುಂಜ್ ಅವರು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಾಸ್ಯ ಆಗಿರ್ಬೋದು, ಬೇರೆ ಯಾವುದೇ ಪಾತ್ರ ಆಗಿರ್ಬೋದು, ಯಾವ ರೀತಿ ಪಾತ್ರದ ಔಚಿತ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳುವ ಬಗ್ಗೆ ಆಗಿರ್ಬೋದು, ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.